ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಹಾವೇರಿಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಸೊ ಮೆಜೆಸ್ಟಿಕ್ಕಿಗೆ ಹೋಗಿಬಿಟ್ಟು ಜನಶತಾಬ್ದಿ ಬುಕ್ ಮಾಡ್ಕೊಂಡಿರೋದು. ಸೊ ಹಾವೇರಿಗೆ ಹೋಗ್ತಾಯಿದ್ದೀನಿ. ಓನ್ಲಿ ದ ರೀಸನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹಾವೇರಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಹೋಲಿ ಆಚರಿಸ್ತಾರೆ ಅಂತ ನಿಮ್ಗೆ ಗೊತ್ತು. ಇವಾಗ ಜನಶತಾಬ್ದಿ ಟ್ರೈನಲ್ಲಿದ್ದೀನಿ. ಬೇಗ ಮನೆಗೆ ಹೋಗೋಣ. ಆ್ಯಕ್ಚುಲಿ 11 o'clock ರೀಚ್ ಆಗುತ್ತೆ. ಹೋಗಿಬಿಟ್ಟು ಊಟ ಮಾಡಿಕೊಂಡು ಏನಾಗುತ್ತೆ ಎಲ್ಲ ತೋರಿಸ್ತೀನಿ, ಓಕೆನಾ? ಇವಾಗ ಎಂಟ್ರಿ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಹೆಂಗೆ ಆಗಿದೆ ನೋಡಿ ನಮ್ಮ ಹಾವೇರಿ. ಫುಲ್ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ. ಹಾಗೆ ಮಹಾಕುಂಭಮೇಳನ ಮರು ಸೃಷ್ಟಿ ಮಾಡ್ತಾಯಿದ್ದಾರೆ, ಓಕೆನಾ? ಸೊ ಹೇಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಅದನ್ನು ಲೈವಾಗಿ ತೋರ್ಸೋಕ್ಕೆ ಕಾಪಿರೈಟ್ ಆಗುತ್ತೆ. ಸೊ ನಾನು ಹಾಗಾಗಿ ನಿಮಗೆ ಬ್ಯಾಕ್ ವಾಯ್ಸ್ ಕೊಡ್ತಾ ಇರ್ತೀನಿ. ಜಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ಓಕೆನಾ? ಸೊ ಇವಾಗೇನು ನೋಡ್ತಾ ಇದ್ದೀರೋ ಈ ರೋಡ್ ಬಂದುಬಿಟ್ಟು 10th ಸ್ಟ್ಯಾಂಡರ್ಡಲ್ಲಿ ಬೆಳಗ್ಗೆನೇ ಒಂದು 6 o'clock ಟ್ಯೂಷನಿಗೆ ಹೋಗ್ತಾ ಇದ್ದಿದ್ದು. ಆ ಟೈಮಿಂದ್ರೂ ನಂಗೆ ಒಂಥರ ಆ ರೋಡ್ ತುಂಬಾ ಇಷ್ಟ. ಇವಾಗ ನಮ್ಮ ಮನೆ ಬಂತು. ಹೊಸದಾಗಿ ಪೇಂಟ್ ಎಲ್ಲ ಮಾಡಿಸಿದ್ದಾರೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇಟ್ಸ್ ಲುಕಿಂಗ್ ಗುಡ್ ಅಲ್ವಾ? ನಮ್ಮ ಮನೆ ರೇಣುಕಾ ನಿಲಯ. ಇವಾಗ ತಾನೇ ಹೊಸದಾಗಿ 2 days ಆಯಿತು ಪೇಂಟ್ ಮಾಡಿಸ್ಬಿಟ್ಟು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆಸಮ್. ಓಕೆ, ಬನ್ನಿ ಒಳಗಡೆ ಹೋಗ್ಬಿಟ್ಟು ಯಾರು ಏನು ಮಾಡ್ತಾಯಿದ್ದಾರೆ ಅಂತ ನೋಡುವ. ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ, ಓಕೆನಾ? ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ನಿದ್ದೆ ಮಾಡಿಕೊಂಡು ಒಂದು 4 ಗಂಟೆ ಸುಮಾರು ಎದ್ಬಿಟ್ಟು ಹೊರಗಡೆ ಬಂದೆ. ನಮ್ಮಪ್ಪ ನೀರು ಹಾಕ್ತಾಯಿದ್ರು ಅಂಗಳಕ್ಕೆ. ಸೊ ನಿಮಗೆ ನಾನು ಒಂದು ಇದನ್ನು ತೋರಿಸ್ತೀನಿ. ಹಲಸಿನ ಹಣ್ಣು ಹೆಂಗೆ ಬಿಟ್ಟಿದೆ ಅಂದರೆ ನಮ್ಮ ಮರದಲ್ಲಿ ನೋಡಿ, ಸಖತ್ತಾಗಿದೆ. ಏನಿಲ್ಲ ಅಂದರೂ ಇವಾಗ ನಿಮಗೊಂದು 10-15 ಕಾಣಿಸುತ್ತೆ ಅಷ್ಟೇ. ಲಿಟ್ರಲಿ 20+ ಇದೆ ಹಲಸಿನ ಹಣ್ಣು. ಇಲ್ಲಿ ಒಳಗಡೆ ಇಲ್ಲಿ ಬಟ್ಟೆ ಹಾಕಿದಾರಲ್ಲ, ಇಲ್ಲಿ ತುಂಬ ಇದ್ದಾವೆ, ತೋರಿಸ್ತೀನಿ. ಲಾಸ್ಟ್ ಟೈಮು 4 ಇತ್ತು. ಅದರಲ್ಲಿ ಚಿಕ್ಕದೆಲ್ಲ ಉದುರೋಗ್ಬಿಟ್ಟಿತ್ತು. ಬಟ್ ಒಂದು ಹಣ್ಣು ತುಂಬ ಟೇಸ್ಟಿಯಾಗಿ ಸ್ವೀಟಾಗಿತ್ತು, ಸೂಪರಾಗಿತ್ತು. ಇದು ನೋಡಿ, ಮುಂಚೆ ಇದನ್ನೇನೋ ಯೂಸ್ ಮಾಡ್ತಾಯಿದ್ರಂತೆ. ಹಂಗೆ ಕ್ಲೀನೆಲ್ಲ ಮಾಡ್ತಾಯಿದ್ವಿ ಮನೇನ. ಅಡುಗೆ ಮನೆದೇನೋ ಪೇಂಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡ್ತಾ ಇರುವಾಗ ನೋಡಿ, ಇಲ್ಲಿ ಕೆಳಗಡೆ ಬತ್ತಿ ಹಾಕ್ಬಿಟ್ಟು, ಇದು ಏನು ಹೇಳ್ತಾರೆ ಗೊತ್ತಿಲ್ಲ, ಸೀಮೆಎಣ್ಣೆ ಹಾಕ್ಬಿಟ್ಟು ಮೇ ಬಿ ಹಚ್ತಾಯಿದ್ರು ಅನಿಸುತ್ತೆ. ನಂಗೆ ಅಷ್ಟೊಂದು ನೆನಪಿಲ್ಲ, ಚಿಕ್ಕವಳಿದ್ದೆ. ಆವಾಗ ಇದ್ದದ್ದು ಇಲ್ಲಿ ತನಕ ಕಾಯ್ಕೊಂಡು ಇಟ್ಕೊಂಡಿದ್ದಾರೆ. ನಿಮ್ಗೆ ತೋರಿಸ್ಬೇಕು ಅನಿಸ್ತು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದು ಸ್ವಾಮಿ ಸ್ಕೂಲ್ ಹಂಸಭಾವಿ ಅಂತ ಇದೆ. ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಇದು ಪ್ರೈಸಾಗಿ ಕೊಟ್ಟಿದ್ದರು. ಸೊ ಇದು ನೋಡಿಬಿಟ್ಟು ಸ್ವಲ್ಪ ಖುಷಿ ಆಗಿಬಿಡ್ತು. ಸೊ ಅದಕ್ಕೆ ನಾನು ಲೈಟಾಗಿ ಇದಕ್ಕೆಲ್ಲ ಪೋಸ್ ಕೊಡೋಣ, ಓಕೆ? ಟಡಾ! ಇಲ್ಲೊಂದು ಕುಕ್ಕರು, ಅಲ್ಲೊಂದು ಇವಾಗ ಪ್ರೆಸೆಂಟ್ 2. ಅಯ್ಯೋ ಯೂಸ್ ಮಾಡ್ಕೊಂಡ್ರೆ ಆಕೈತಿ. ನಾಕ್ಔಟ್ ತುಪ್ಪದ ಗುಂಡಿ. ನಿನ್ನ ಹತ್ರ ಈ ಥರದ್ದು ಇನ್ನೊಂದು ಐತಲ್ಲ, ಎಲ್ಲ ಐತೆ? ಇದು ನಾವು ಹಂಸವಾಗಿ ಯೂಸ್ ಮಾಡಾಕತ್ತಿದ್ದು. ಇಲ್ಲೊಂದು ಫಿಲ್ಟ್ರು, ಅಲ್ಲೊಂದು ಫಿಲ್ಟ್ರು, ಇಲ್ಲೊಂದು ಫಿಲ್ಟ್ರು. ಚೀರಿಗೆ ಹಾಂ, ಈಗೇನೋ ಅನ್ನಕತ್ತಿದ್ದಲ್ಲ ಚೀರು. ನಮ್ಮ ಮಮ್ಮಿ ಸೈಲೆಂಟ್ ಆಗಿರ್ಬೇಕಂದ್ರೆ ವಿಡಿಯೋ ಆನ್ ಮಾಡಬೇಕು. ಬೇಡ, ಚಲೋ ಆಗಲ್ಲ. ಈವ್ನಿಂಗ್ ಆದ ತಕ್ಷಣ ನಾವು ಇದೇನು ಕುಂಭಮೇಳ ಮರುಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿ ಬಂದಿದ್ವಿ. ಆನೆ, ಒಂಟೆ, ಕುದುರೆ ಹಾಗೆ ಕೆಲವೊಂದು ವೇಷಭೂಷಣಗಳನ್ನೆಲ್ಲ ಅಲ್ಲಿ ಶೋ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗಿಬಿಟ್ಟು ಎಲ್ಲ ನೋಡಿಕೊಂಡು ನೆಕ್ಸ್ಟ್ ರಿಟರ್ನ್ ಮನೆಗೆ ಬಂದ್ವು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಗಾಯ್ಸ್, ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಾ ಗಾಯ್ಸ್?
11 ಆಗಿದೆ. 11 ಗಂಟೆಗೆ ಎದ್ಬಿಟ್ಟು ನಾನು ಇವಾಗ ಹೋಲಿ ಆಡಬೇಕು ಅಂತ ಇವಾಗ ಥಿಂಕ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಇಲ್ಲ ನಮ್ಮಮ್ಮ ಕೂತ್ಕೊಂಡಿದ್ರು, ಟೀ ಕುಡ್ಕೊಂಡೆಲ್ಲ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಆಯಿತಾ. ನೆಕ್ಸ್ಟ್ ಇವಾಗ ಹೋಲಿ ಆಡೋಕ್ಕೆ ಪ್ಲ್ಯಾನ್ ಮಾಡಬೇಕು. ಒಂದು 12 ಗಂಟೆ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಓಕೆನಾ. ನಮ್ಮ ಅಣ್ಣ ಹೋಲಿ ಆಟ ಆಡಲಿಲ್ಲ ಈ ವರ್ಷ, ಬಟ್ ನಾವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ವಿಡಿಯೋ ಕ್ಲಿಪ್ಪು ಹಾಕ್ತೀನಿ, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಒಂದು 11:30 ಸುಮಾರು ಟಿಫಿನ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಇಲ್ಲಿ ಉತ್ತಪ್ಪ ಇದೆ, ಉತ್ತಪ್ಪನ ತಿಂದುಬಿಟ್ಟು ದೋಸೆ ಉತ್ತಪ್ಪ ಆಯಿತಾ, ತಿಂದುಬಿಟ್ಟು ಸಿಗೋಣ. ಎಸ್ ಗಾಯ್ಸ್, ಮೊದಲನೇದಾಗಿ ನಾನು ನಮ್ಮ ಮನೆಯಲ್ಲಿ ಯಾರಿದ್ರೆ ಎಲ್ರಿಗೂ ಬಣ್ಣ ಹಾಕ್ತಿದ್ದೆ. ಓಕೆ, ನಮ್ಮ ಲೈಫು, ನಮ್ಮ ಒಂದು ಏನಿದೆ ಈ ಒಂದು ಸಂಬಂಧ ತುಂಬ ಗಟ್ಟಿಯಾಗಿರಲಿ, ಕಲರ್ಫುಲ್ ಆಗಿರಲಿ ಅನ್ನೋಕ್ಕೋಸ್ಕರ ಸೊ ನಾವು ಮೊದಲನೇದಾಗಿ ನಾನು ಪ್ರತಿ ವರ್ಷವೂ ಹಾಗೆ ಮಾಡ್ತಾ ಇದ್ದಿದ್ದು. ಅದೊಂದು ಏನೋ ಗೊತ್ತಿಲ್ಲ. ಎಸ್, ಇವಾಗ ಬೇಗ ಎಲ್ರಿಗೂ ಬಣ್ಣ ಹಚ್ಚಿ ನೆಕ್ಸ್ಟು ನಾವು ಮುಂದೆ ಗೇಮ್ ಆಡೋಕ್ಕೆ ಹೋಗೋಣ ಆಯಿತಾ, ನಮ್ಮ ಒಂದು ಇದಕ್ಕೆ ಆಯಿತಾ. ಸೊ ಎಲ್ಲರೂ ಬಂದರು. ಎಲ್ರಿಗೂ ಇವಾಗ ಬಣ್ಣ ಹಾಕ್ಬಿಟ್ಟು ನಾವು ಆ್ಯಕ್ಚುಲಿ ನಮ್ಮಪ್ಪ ಎಲ್ಲ ಪೈಪೆಲ್ಲ ಇಟ್ಬಿಟ್ಟು ನೀರೆಲ್ಲ ಹಾಕಿ ಡ್ಯಾನ್ಸೆಲ್ಲ ಆಡ್ಕೊಂಡೆಲ್ಲ ಮಾಡ್ತಾಯಿದ್ವು. ಬಟ್ ಇವಾಗ ಆ ಕ್ಲಿಪ್ನ ನಾನು ಏನಾದ್ರು ಹಾಕಿದ್ರೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ ನನಗೆ. ಸೊ ಹಾಗಾಗಿ ಚಿಕ್ಕದಾಗಿ ಎಲ್ಲದನ್ನು ನಾನು ತೋರಿಸ್ತಾ ಇದ್ದೀನಿ. ಓಕೆನಾ. ಎಸ್, ಅಲ್ಲಿಂದ ನಾವು ನನ್ನ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗಿ ನಮ್ಮ ಏನು ಹೋಲಿ ಎಲ್ಲ ಆಟ ಆಡ್ತು. ಸೊ ಸುಸ್ತಾಗ್ಬಿಟ್ಟು ಎಲ್ಲ ಆದಮೇಲೆ ಗೋಲಿ ಸೋಡಾ ಕುಡಿಯೋಣ ಅಂತ ಎಲ್ಲರೂ ಗೋಲಿ ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ. ಸೊ ಕುಡ್ದಾದ್ಮೇಲೆ ನೆಕ್ಸ್ಟು ಮನೆಗೆ ಹೋಗಿ ಹೋಳಿಗೆ ತಿಂದು ತಾಚಿ ಮಾಡೋಣ ಆಯಿತಾ. ನೈಟ್ 10 ಗಂಟೆ ಆಯಿತಾ. ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವಾಗ ಗಿರೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಗಿರೇಸ್ ಮಾಡ್ಕೋತಾ ಇದ್ದೇನೆ. ಓಕೆನಾ. ಫಟಾಫಟ್ ಗಿರೇಸ್ ಮಾಡ್ಕೊಂಡ್ಬಿಡೋಣ. ಅದರಲ್ಲಿ ಒಂದು ಐಟಮ್ ಸ್ವಲ್ಪ ಕಡಿಮೆ ಆಗಿತ್ತು, ಅದು ಬಂದುಬಿಟ್ಟು ದ್ರಾಕ್ಷಿ ಕಡಿಮೆ ಆಗಿತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಈ ಥರ ಅಂದರೆ ತುಂಬ ಮೆಣಸಿನ್ಕಾಯಿ ಹಾಕ್ತೀನಿ, ಸ್ವಲ್ಪ ಘಾಟ್ ಹೊಡಿಲಿ ಅನ್ನೋಕ್ಕೋಸ್ಕರ. ಸೊ ಬೇಗ ಗೀರೆಸ್ ಮಾಡಿಕೊಂಡು ಊಟ ಮಾಡೋಣ ಆಯಿತಾ. ಎಸ್ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಅನಿಸಿರೋ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಸ್ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಯೋಚಿತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು.